ಗೀತಕ್ಕನ ಹತ್ರ ಭಾಳ ಇದು ಪಟಕ್ ಅಂತ ಫೋನ್, ಹೆಲ್ತ್ ಇಶ್ಯೂ, ಅವ್ರದ್ದು ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು, ಅವ್ರಿಗೆಲ್ಲ ಅನುಭವ ಇಲ್ಲ ಇದು, ಮೊದಲು ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿದೆ ಕಣ. ನಾನೇ ಇನ್ಫ್ಯಾಕ್ಟ್ ಅವ್ರ ಪರವಾಗಿ, ಯಾಕೆಂದರೆ ಶಿವಣ್ಣಂಗೆ ಗೊತ್ತಿಲ್ಲ ಪಾಪ ಮಾತಾಡೋಕ್ಕೆ. ಸೊ ಅಬ್ರಾಡಿಗೆ ಹೋದ್ವಿ, ಶಿವಣ್ಣ ಅವರಿಗೆ ಸ್ಟೆಂಟ್ ಹಾಕಿದ್ರು ಇಲ್ಲಿ, ಅದು ಪ್ಯಾರಿಸಲ್ಲಿ, ಅವಾಗ ಹೋಗಿದ್ವಿ. ದೆನ್ ಶೋಲ್ಡರ್ ಆಪ್ರೇಷನ್ ಯುರೋಪಲ್ಲಿ ಮಾಡಿದ್ವಿ. ಒನ್ ಆಫ್ ದ ಬೆಸ್ಟ್ ಡಾಕ್ಟ್ರನ್ನ ಹುಡುಕಿ, ಯಾಕೆಂದರೆ ಅವರೆಲ್ಲ ಇಂಪಾರ್ಟೆಂಟ್ ಅಲ್ಲ. ಆ್ಯಂಡ್ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ನಾವು ಖರ್ಚು ಮಾಡ್ಬೋದು ಅನ್ನೋದು ಭಾವನೆ ಇರೋದ್ರಿಂದ ತುಂಬ ಜನರು ನೋಡ್ತಾರೆ ಶಿವಣ್ಣನ ಹೀರೋ ಥರನೇ ಇರಬೇಕು. ಸೊ ಅವರು ಶೋಲ್ಡರ್ ಆಪ್ರೇಷನ್ ಮಾಡಿಸಿದ್ವಿ. ಅದಾದಮೇಲೆ ಅಫ್ಕೋರ್ಸ್ ಮೊನ್ನೆ ಅಬ್ರಾಡಿಗೆ ಹೋಗಬೇಕಾಯಿತು. ಸೊ ನಾನು ಬೇರೆ ಮಂತ್ರಿ, ಹಾಗೆಲ್ಲ ಹೋಗಿ ಜಾಸ್ತಿ ದಿವಸ ಇರೋದಕ್ಕಾಗೋದಿಲ್ಲ. ಅವ್ರನ್ನ ಮುಂಚೆ ಕಳಿಸಿ ಎಲ್ಲ ಅರೇಂಜ್ಮೆಂಟ್ ಮಾಡಿ, ನಾಳೆ ಆಪ್ರೇಷನ್ 24 ಡಿಸೆಂಬರು, ನಾನು ಒಂದೇ ಸತಿಗೆ 23ಕ್ಕೆ ಹೋದೆ, 24ಕ್ಕೆ ಆಪ್ರೇಷನ್ ಆಯಿತು. ಮತ್ತು ಸ್ವಲ್ಪ ದಿವಸ ಇದ್ದು, ಯಾಕೆ ನಾನು ಐ ಹ್ಯಾವ್ ಟು ಕಂಟಿನ್ಯೂ ಸೊ ಮೇಜರ್ ಆ ಟೆನ್ಷನ್, ಗೀತಕ್ಕಂಗೆಲ್ಲ ಪಾಪ ಭಾಳ ಕಷ್ಟ ಆಗುತ್ತೆ ಅವಳಿಗೆಲ್ಲ ಆ ಟೆನ್ಷನ್ ತೊಗೊಳಕ್ಕೆ. ಸೊ ಅದು ಮುಗಿಸ್ಬಿಟ್ಟು ನಾನು ಬಂದೆ. ಭೀಮಣ್ಣ ನಮ್ಮ ಸಿರ್ಸಿ MLA, ನಮ್ಮ ತಾಯಿ ತಮ್ಮ ಅವರು, ಅವ್ರಿಗೆ ಹೇಳಿದೆ ನೀನು ಈ ಕಡೆ ಬಾ, ನಾನು ಈ ಕಡೆ ಬರ್ತೀನಿ ಅಂತ. ಹೋಗಿ ನಮ್ಮ ಡ್ಯೂಟಿನೇ ಮಾಡಿ ಬಂದುಬಿಡ್ತೀವಿ.